ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಾನು ರೋಹಿತ ಕೆಲವು ವರ್ಷಗಳ ಹಿಂದೆ ಹೊಸಪೇಟೆಯಲ್ಲಿದ್ದ ನಡೆದ ಒಂದು ಘಟನೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳುತ್ತೇನೆ. ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಅತ್ಯಂತ ಕುತೂಹಲಕಾರಿಯಾಗಿದೆ. ಸ್ನೇಹಿತರೆ, ಪಿಯುಸಿ ಮುಗಿಸಿದ ಬಳಿಕ ನನ್ನ ಸ್ನೇಹಿತರೆಲ್ಲರೂ ಹಾಸ್ಟೆಲ್ ಖಾಲಿ ಮಾಡಿಕೊಂಡು ಊರಿಗೆ ಹೋಗಿದ್ದರು. ಆದರೆ ನಾನು ಹಾಸ್ಟೆಲ್ ಖಾಲಿ ಮಾಡಿದ ಬಳಿಕ ಒಂದು ರೂಮನ್ನು ಹುಡುಕಾಡುತ್ತಿದ್ದೆ. ಕೊನೆಗೆ ಕೆಲವು ದಿನಗಳ ಬಳಿಕ ಒಂದು ರೂಮು ಸಿಕ್ಕಿತ್ತು. ಆ ಮನೆಯ ಓನರ್ ಹೆಸರು ಲಕ್ಷ್ಮಿ. ಅವರು ತಮ್ಮ ಮಗನೊಂದಿಗೆ ಆ ಮನೆಯಲ್ಲಿ ವಾಸವಾಗಿದ್ದರು. ಅವರ ಮಗ ದಾವಣಗೆರೆಯಲ್ಲಿ ಹಾಸ್ಟೆಲ್ನಲ್ಲಿ ಇದ್ದಿದ್ದರಿಂದ ಆಗಾಗ ಮನೆಗೆ ಬಂದು ಹೋಗುತ್ತಿದ್ದ. ನಮ್ಮ ಮನೆಯ ಓನರ್ ಗಂಡ ತೀರಿ ಹೋಗಿ ಬಹಳ ವರ್ಷಗಳು ಆಗಿದ್ದವು. ನಮ್ಮ ಮನೆ ಓನರ್ ನೋಡಲು ಅಂದವಾಗಿದ್ದು, ಸ್ವಲ್ಪ ಎತ್ತರವಾಗಿ ಬೆಳ್ಳಗೆ ಇದ್ದಾರೆ. ಅವರು ತಮ್ಮ ಪತಿ ತೀರಿದ ಬಳಿಕ ಮತ್ತೊಂದು ಮದುವೆಯಾಗದೆ ತನ್ನ ಪಾಡಿಗೆ ತಾನು ಇದ್ದರು. ಆದರೆ ಹಸಿವು ಕೇಳಬೇಕೆ, ಅದು ಯಾರನ್ನಾದರೂ ಬಿಟ್ಟಿದೆಯಾ ಹೇಳಿ? ಎಲ್ಲರನ್ನೂ ಕಾಡುತ್ತದೆ ಅಲ್ವಾ? ಸ್ನೇಹಿತರೆ, ನಮ್ಮ ಓನರ್ ಜೀವನ ಹೀಗೆ ತಮ್ಮ ಪಾಡಿಗೆ ತಾವು ಜೀವನವನ್ನು ಸಾಗಿಸುತ್ತಿದ್ದರು. ಇನ್ನು ನಾನು ನನ್ನ ಹೊಸಪೇಟೆಯ ಸ್ನೇಹಿತನೊಬ್ಬನಿಗೆ ನನಗೆ ರೂಮು ಬಾಡಿಗೆಗೆ ಬೇಕು ಎಂದು ಕೇಳಿದಾಗ ಅವನು ಒಂದೆರಡು ದಿನ ಬಿಟ್ಟು ಒಂದು ರೂಮು ಖಾಲಿ ಇದೆ ಅಂತ ಹೇಳಿದ. ಮಾರನೇ ದಿನ ಈ ಬಗ್ಗೆ ಕೇಳಿದರೆ ಆಯ್ತು ಅಂತ ಸ್ನೇಹಿತ ರಮೇಶ ಮನೆಗೆ ಹೋದಾಗ ಅವನು ಸರಿ ಬನ್ನಿ ಹೋಗೋಣ ಅಂತ ಕರೆದುಕೊಂಡು ಪಕ್ಕದ ರಸ್ತೆಗೆ ಹೋದ. ಹೀಗೆ ಹೋಗಬೇಕಾದರೆ ಅವನು ಮನೆಯ ಓನರ್ ಮಾತಿಗೆ ತಲೆ ಕೆಡಿಕೊಳ್ಳಬೇಡ, ಅವರು ಏನಾದರೂ ಕೇಳಿದರೆ ಓಕೆ ಅಂತ ಹೇಳು ಅಂತ ಹೇಳಿದ. ಆಮೇಲೆ ಅವನೇ ಮನೆ ಓನರ್ ಜೊತೆಗೆ ಮಾತನಾಡಿ ಬಾಡಿಗೆ ಫಿಕ್ಸ್ ಮಾಡಿದನು. ನಾನು ಸರಿ ಅಂತ ಅವತ್ತು ಸಂಜೆ ನನ್ನ ಬ್ಯಾಗ್ ತಗೊಂಡು ಈ ರೂಮಿಗೆ ಬಂದು ಬಿಟ್ಟೆ. ಆದರೆ ಈ ಮನೆಗೆ ಒಂದು ಕೊರತೆ ಇತ್ತು. ಅದೇನು ಎಂದರೆ ಅವರ ಮನೆ ಮತ್ತು ನನ್ನ ರೂಮಿಗೆ ಒಂದೇ ಬಾತ್ರೂಮ್ ಇತ್ತು. ಹೀಗಿದ್ದರೂ ಸಹ ಬಾಡಿಗೆ ಕಡಿಮೆ ಅಂತ ನಾನು ಒಪ್ಪಿಕೊಂಡಿದ್ದೆ. ನಾನು ಬಾಡಿಗೆ ಮನೆಗೆ ಹೋದಾಗ ಮೊದಮೊದಲು ಓನರ್ ನನಗೆ ಮಾತನಾಡಿಸಲು ಇಲ್ಲ. ಆದರೆ ನಮ್ಮ ಸ್ನೇಹಿತ ರಮೇಶ ಬಂದು ಓನರ್ ಬಗ್ಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಿದ್ದ. ಆದರೆ ಅವರು ನನಗೆ ಮಾತನಾಡಿಸದ ಕಾರಣಕ್ಕೆ ನಾನು ಕೂಡ ನನ್ನ ಪಾಡಿಗೆ ಸುಮ್ಮನೆ ಇದ್ದೆ. ಹೀಗೆ ಕೆಲವು ತಿಂಗಳು ಕಳೆಯಿತು. ಅದೊಂದು ದಿನ ನಾನು ಹೊರಗೆ ಹೋಗುತ್ತಿದ್ದಾಗ ಮೊದಲ ಬಾರಿಗೆ ಓನರ್ ಮಾತನಾಡಿಸಿದರು. ಆಮೇಲೆ ದಿನಂಪ್ರತಿ ಮಾತಾಡಿ ಅವರ ನಡುವೆ ಸ್ವಲ್ಪ ಸ್ನೇಹ ಬೆಳೆದಂತೆ ಆಗಿತ್ತು. ಇದಾನಂತರ ಓನರ್ ತಮ್ಮ ಮನೆಯಲ್ಲಿ ಏನಾದರೂ ವಿಶೇಷ ತಿಂಡಿ ಮಾಡಿದಾಗ ನನಗೆ ಕೊಡುತ್ತಿದ್ದರು. ಇನ್ನು ನನ್ನ ಕೋಣೆಗೂ ಅವರ ಮನೆಗೂ ಒಂದು ಕಳ್ಳ ಮಾರ್ಗ ಇತ್ತು. ಅದು ಅವರದೇ ಮನೆಯ ಒಂದು ಕೋಣೆಯನ್ನು ನನಗೆ ಬಾಡಿಗೆಗೆ ನೀಡಿದರು. ಎರಡು ಕೋಣೆಯ ನಡುವೆ ಒಂದು ಬಾಗಿಲು ಇತ್ತು. ಆದರೆ ಅವರು ಒಳಗಿನಿಂದ ಬಂದ್ ಮಾಡಿದ್ದರು. ಹೀಗಾಗಿ ಅವರು ಆ ಕಡೆಗೆ, ನಾನು ಈ ಕಡೆಗೆ ಇರುತ್ತಿದ್ದೆ. ನಾನು ಕೆಲವೊಮ್ಮೆ ಅಲ್ಲಿಂದ ಆ ಕಡೆಗೆ ಏನು ನಡೀತಾ ಇದೆ ಎಂದು ಇಣುಕಿ ನೋಡುತ್ತಿದ್ದೆ. ಅವರು ಮನೆಯ ಕೆಲಸ ಮಾಡುತ್ತಾ ಕೂತಿರುತ್ತಿದ್ದರು. ನಾನು ಅದನ್ನು ನೋಡಿ ಸಂತೋಷ ಪಡುತ್ತಿದ್ದೆ. ಒಂದಿಷ್ಟು ದಿನಗಳ ನಂತರ ನಾನು ಅವರ ಮನೆಗೆ ಟಿವಿಯನ್ನು ನೋಡಲು ಹೋಗುತ್ತಿದ್ದೆ. ಹೀಗೆ ಹೋದಾಗೊಮ್ಮೆ ನನ್ನ ಫ್ರೆಂಡ್ ರಮೇಶ ಹೇಳಿದ ರೀತಿ ಹೇಳಿದ ಕಥೆಯನ್ನೇ ಮತ್ತೆ ಹೇಳುತ್ತಿದ್ದರು. ನಮ್ಮ ಮನೆಯ ಓನರ್ ಜೀವನದಲ್ಲಿ ತುಂಬಾ ಅನ್ಯಾಯವಾಗಿದೆ. ಅವರಿಗೆ ಯಾರೂ ಇಲ್ಲ, ಎಲ್ಲರಿಗೂ ಇವರ ಹಣದ ಮೇಲೆ ಕಣ್ಣಿದೆ. ಯಾರು ಫೋನ್ ಮಾಡಿದರೂ ಸಹಿತ ಬರೀ ದುಡ್ಡು ಕೇಳುತ್ತಾರೆ. ಹೀಗಾಗಿ ಎಲ್ಲರನ್ನೂ ದೂರ ಮಾಡಿದ್ದೇನೆ. ಯಾರಿಗೂ ಮಾನವೀಯತೆ ಇಲ್ಲ ಎಂದು ಹೇಳುತ್ತಿದ್ದರು. ಅವರ ಮಾತು ಕೇಳಿ ನನಗೂ ಬೇಜಾರಾಗಿ ಬಿಟ್ಟಿತ್ತು. ಒಂದು ದಿನ ನಾನು ಹೊರಗೆ ಹೋದಾಗ ಮಳೆ ಬರುತ್ತಿತ್ತು. ಆವಾಗ ನಾನು ಒಂದು ಅಂಗಡಿ ಕೆಳಗೆ ನಿಂತಿದ್ದೆ. ಆದರೆ ಅದೃಷ್ಟ ಎಂಬಂತೆ ಅವರು ಕೂಡ ಅಲ್ಲಿಯೇ ನಿಂತಿದ್ದರು. ಕೆಲ ಹೊತ್ತು ಅಲ್ಲಿಯೇ ಮಾತನಾಡುತ್ತಾ ನಿಂತುಕೊಂಡೆವು. ಆಮೇಲೆ ಮಳೆ ನಿಂತ ಮೇಲೆ ಅಲ್ಲಿಂದ ಹೊರಟೆವು. ಹೀಗೆ ಬೈಕ್ ಮೇಲೆ ಬರುವಾಗ ಮತ್ತೆ ಮಳೆ ಶುರುವಾಗತೊಡಗಿತು. ಅಕ್ಕಪಕ್ಕದಲ್ಲೇ ಯಾವುದೇ ಅಂಗಡಿ ಇರದಿದ್ದರಿಂದ ಅಲ್ಲಿಯೇ ಒಂದು ಮರದ ಕೆಳಗೆ ನಿಂತುಕೊಂಡೆ. ಚಳಿಯಿಂದ ನಡುಗುತ್ತಾ ನಿಂತಾಗ ಆವಾಗ ಪೂರ್ತಿ ಸೌಂದರ್ಯವೆಲ್ಲ ಕಾಣಿಸುತ್ತಾ ಇತ್ತು. ಹೀಗೆ ನಿಂತಾಗ ಇನ್ನೂ ಜೋರಾಗಿ ಮಳೆಗಾಳಿ ಬರತೊಡಗಿತು. ಆಗ ಆ ಕಡೆಗೆ ತಿರುಗಿ ನಿಂತು ಅವರು ತಮ್ಮ ಬಟ್ಟೆ ಹಿಂಡತೊಡಗಿದರು.
ಆ ಕತ್ತಲೆಯಲ್ಲಿ ಎಲ್ಲವೂ ಅಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಮಳೆ ಬೇರೆ ಜೋರಾಗಿ ಬರುತ್ತಿತ್ತು. ಇದನ್ನೆಲ್ಲ ನೋಡಿ ನನಗೇನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಅದೇ ಹೊತ್ತಿಗೆ ಅವರು ನನ್ನ ಕಡೆಗೆ ತಿರುಗಿಬಿಟ್ಟರು. ಹೀಗೆ ಅವರನ್ನು ನೋಡಿದ್ದೇ ತಡ ಮತ್ತೊಬ್ಬ ಆ ಚಳಿಯಲ್ಲಿಯೂ ಸಹ ಎದ್ದು ನಿಂತು ಕುಣಿಯತೊಡಗಿದ. ಅದೇ ಹೊತ್ತಿಗೆ ಸಿಡಿಲು ಬಡಿದು ಬಿಟ್ಟಿತು. ಅವರು ಹೆದರಿಕೊಂಡು ದಬ್ಬಿಕೊಂಡರು. ನಾನು ಅದೇ ಅವಕಾಶವನ್ನು ಬಳಸಿಕೊಂಡು ಮಳೆಯಲ್ಲಿ ನಿಂತಲ್ಲಿಯೇ ಆ ಕೆಲಸ ಮಾಡಿಬಿಟ್ಟೆ. ಸ್ನೇಹಿತರೆ, ಅದನ್ನು ಹೇಳಲು ಮಾತುಕತೆಗಳೇ ಸಿಗುತ್ತಿಲ್ಲ. ಇದಾದ ಸ್ವಲ್ಪ ಹೊತ್ತಿಗೆ ಮಳೆ ನಿಂತು ಬಿಟ್ಟಿತು. ಆಮೇಲೆ ಇಬ್ಬರು ವಾಸ್ತವಕ್ಕೆ ಬಂದು ಅಲ್ಲಿಂದ ಹೊರಟು ಮನೆಗೆ ಬಂದೆವು. ಮನೆಗೆ ಬಂದ ಕೂಡಲೇ ನಾನು ರಮೇಶನಿಗೆ ಮೆಸೇಜ್ ಮಾಡಿದಾಗ ಅವನು ನಾಳೆ ಸಿಗುವುದಾಗಿ ಹೇಳಿದ. ನಾನು ಸರಿ ಅಂತ ಹೇಳಿದೆ. ಇದಾದ ನಂತರ ಮನೆಯ ಓನರ್ ಬಂದು ಊಟಕ್ಕೆ ಕರೆದರು. ಹೊರಗೆ ಮಳೆ ಬರ್ತಾ ಇದೆ ಅಂತ ಹೇಳಿದರು. ನಾನು ಅವರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬಂದೆ. ಮರುದಿನ ಬೆಳಿಗ್ಗೆ ಓನರ್ ಮನೆಯ ಬಾಗಿಲು ತೆರೆದಿರಲಿಲ್ಲ. ನಾನು ಕಾಯ್ತಾ ಕೂತಿದ್ದೆ. ಕೊನೆಗೆ 9 ಗಂಟೆಗೆ ಬಾಗಿಲು ತೆರೆದಿತ್ತು. ಅವರಿಗೆ ಹುಷಾರು ಇರಲಿಲ್ಲ. ಯಾಕೆಂದರೆ ಹಿಂದಿನ ದಿನ ಮಳೆಯಲ್ಲಿ ನೆನೆದಿದ್ದರಿಂದ ಅವರಿಗೆ ಶೀತ ಕೂಡ ಆಗಿತ್ತು. ಆಮೇಲೆ ನಾನು ಅವರ ಮನೆಯಲ್ಲಿ ಸ್ವಲ್ಪ ಹೊತ್ತು ಟಿವಿ ನೋಡಿದೆ. ಆಮೇಲೆ ಅವರಿಗೆ ತಿನ್ನಲು ಏನಾದರೂ ಬೇಕಾ ಅಂತ ಕೇಳಿದಾಗ ಅವರು ಸುಮ್ಮನಿದ್ದರು. ಆಗ ನಾನು ಒಳಗೆ ಹೋಗಿ ನೋಡಿದಾಗ ಅವರಿಗೆ ಜ್ವರ ಬಂದಿತ್ತು. ನಾನು ಕೂಡಲೇ ಅವರನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಕೊಡಿಸಿದೆ. ಆಗ ಡಾಕ್ಟರ್ ಇವಾಗ ಇವರಿಗೆ ಜಾಸ್ತಿ ಜ್ವರ ಇದೆ. ಇವತ್ತು ಒಂದು ದಿನ ಆಸ್ಪತ್ರೆಯಲ್ಲಿಯೇ ಇರಲಿ, ಬೇಕಿದ್ದರೆ ಸಾಯಂಕಾಲ ಮತ್ತೊಮ್ಮೆ ಅವರನ್ನು ತಪಾಸಣೆ ಮಾಡಿ ಕಳಿಸಿಕೊಡುತ್ತೇನೆ ಅಂತ ಹೇಳಿದರು. ನಾನು ಸರಿ ಅಂತ ಹೇಳಿದೆ. ಸಂಜೆ ಡಾಕ್ಟರ್ ಮತ್ತೊಮ್ಮೆ ಪರೀಕ್ಷೆ ಮಾಡಿದಾಗ ಜ್ವರ ಸ್ವಲ್ಪ ಕಡಿಮೆಯಾಗಿತ್ತು. ಹೀಗಾಗಿ ಡಾಕ್ಟರ್ ಮನೆಗೆ ಹೋಗುವಂತೆ ತಿಳಿಸಿದರು. ಅವರನ್ನು ಮನೆಗೆ ಕರೆದುಕೊಂಡು ಬಂದು ಅವರಿಗೆ ಕಾಳಜಿ ಮಾಡಿದೆ. ಹೀಗೆ 1-2 ದಿನದ ಬಳಿಕ ಅವರು ಹುಷಾರಾದರು. ನಾನು ಅವರನ್ನು ಕಾಳಜಿ ಮಾಡಿದ್ದಕ್ಕೆ ಅವರು ನನಗೆ ಹಣ ಕೊಡಲು ಬಂದರು. ಆಗ ನಾನು ಬೇಡ ಎಂದು ಹೇಳಿದೆ. ಅವರು ಪರವಾಗಿಲ್ಲ ಎಂದು ನನ್ನ ಜೇಬಿಗೆ ಹಾಕಿದರು. ಆಗ ನಾನು ದುಡ್ಡು ಬೇಕಾಗಿದ್ದಿಲ್ಲ ಎಂದೆ. ಅದಕ್ಕೆ ಅವರು ಮತ್ತೆ ಏನು ಬೇಕಿತ್ತು ಎಂದು ಕೇಳಿದರು. ಆಗ ನಾನು ನಗುತ್ತಾ ಬೇರೆ ಏನಾದರೂ ಕೊಟ್ಟರೆ ಅಂತ ರಾಗ ಎಳೆದೆ. ಅವರಿಗೆ ನನ್ನ ಮಾತು ಅರ್ಥವಾಯಿತು. ಆಗ ಅವರು ಇವತ್ತು ಬೇಡ, ನನಗೆ ಹುಷಾರಿಲ್ಲ, ಇನ್ನೊಂದು 2 ದಿನ ಬಿಟ್ಟು ನಾನೇ ನಿನಗೆ ಹೇಳುತ್ತೇನೆ, ಇವಾಗ 1-2 ದಿನ ರೆಸ್ಟ್ ಮಾಡು ಅಂತ ಹೇಳಿದರು. 2 ದಿನವಾದ ಬಳಿಕ ಮನ ಬಂದಂತೆ ನಾನು ಕೆಲಸವನ್ನು ಮಾಡಿದೆ. ಆಮೇಲೆ ಅವರು ಎಷ್ಟು ವರ್ಷ ಆಗಿತ್ತು ಹೀಗೆ ಕೆಲಸ ಮಾಡದೆ ಯಾರಿಗೂ ಈ ಬಗ್ಗೆ ಕೇಳುವಂತೆ ಇರಲಿಲ್ಲ. ಆದರೆ ಎಲ್ಲವೂ ಸರಳವಾಗಿ ನಡೆದು ಹೋಯಿತು ಎಂದು ಹೇಳಿದರು. ಸ್ನೇಹಿತರೆ, ನೋಡಿದ್ರಲ್ಲ ಈ ಕಥೆ. ನಿಮಗೆ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.